ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಹಾಗೆ ಕಾನ್ಸ್ಟೇಬಲ್ ಭೇಟಿ ಅಭಿಮಾನವೋ ಅಥವಾ ಹೊರಗಿನ ಸುದ್ದಿಯನ್ನ ತಿಳಿಸುವಂತಹ ಒಳಮರ್ಮವೋ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕಿದೆ. ದರ್ಶನ್ ಹಾಗೆ ಕಾನ್ಸ್ಟೇಬಲ್ ಭೇಟಿಯಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಪರಿಣಾಮ ಏನು? ಆ ಜೈಲಿನ ವಾರ್ಡನ್ನ ವರ್ಗಾವಣೆಯಾಗಿದೆ. ಸಿಸಿಟಿವಿಯ ಕಣ್ತಪ್ಪಿಸಿ ದರ್ಶನ್ ರನ್ನ ಭೇಟಿ ಮಾಡೋದಕ್ಕೆ ವಾರ್ಡನ್ ಅವಕಾಶವನ್ನ ಮಾಡಿಕೊಡ್ತಾನೆ ಕಾನ್ಸ್ಟೇಬಲ್ಗೆ. ಈ ಪ್ರಕರಣ ಡಿಜಿಪಿ ಅಲೋಕ್ ಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ್ಶನ್ ಭೇಟಿಗೆ ಸಹಕರಿಸಿದ್ದಂಥ ವಾರ್ಡನ್ ಪ್ರಭಾಕರ್ ಮೇಲೆ ಕ್ರಮದ ಪ್ರಹಾರವನ್ನ ಮಾಡಲಾಗಿದೆ. ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ವಾರ್ಡನ್ ಪ್ರಭಾಕರ್ನ ಚಾಮರಾಜನಗರದ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ದರ್ಶನ್ ಹಾಗೆ ಪೊಲೀಸ್ ಸಿಬ್ಬಂದಿಯ ಭೇಟಿಯ ಕಾನ್ಸ್ಟೇಬಲ್ ಭೇಟಿ ಸದ್ಯ ಅನುಮಾನಗಳಿಗೆ ಕಾರಣವಾಗಿದೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಸಿಕ್ಕಿಲ್ಲ. ಪ್ರಕರಣದ ಟ್ರಯಲ್ ಈಗ ನಡೀತಾ ಇದೆ. ಪ್ರಕರಣದ ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಸ್ಟೇಷನ್ನ ಒಬ್ಬ ಕಾನ್ಸ್ಟೇಬಲ್ ಬೇರೆ ಯಾವುದೋ ಕೆಲಸಕ್ಕೆ ಅಂತ ಹೇಳಿ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಂತಹ ಟೈಮ್ನಲ್ಲಿ ಹೋಗಿ ಭೇಟಿಯಾಗ್ತಾರೆ. ದರ್ಶನ್ ರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತಾನೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಆ ಭೇಟಿ ನಡೆಯಿತು? ಈ ಬಗ್ಗೆ ಈಗಾಗಲೇ ಡಿಜಿಪಿ ಅಲೋಕ್ ಕುಮಾರ್ ಅವರ ಗಮನಕ್ಕೆ ಬಂದಿದ್ದು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಈ ಭೇಟಿಯ ಹಿನ್ನೆಲೆ ಏನು? ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿಗೆ ಯಲಹಂಕ ಠಾಣೆಯ ಪೇದೆಯೊಬ್ರು ಭೇಟಿ ಕೊಟ್ಟಿರ್ತಾರೆ. ಯಾಕೆ ಭೇಟಿ ಕೊಟ್ಟಿದ್ರು? ನಮಗ್ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಯಾವುದೋ ಒಂದು ಪ್ರಕರಣ, ಆ ಪ್ರಕರಣದ ಆರೋಪಿಗಳನ್ನ ಜೈಲಿಗೆ ಬಿಡೋದಕ್ಕೆ ಅಂತ ಹೇಳಿ ಈ ಪೇದೆ ಬಂದಿರ್ತಾರಂತೆ. ಯಲಹಂಕ ಸ್ಟೇಷನ್ನ ಪೇದೆ. ಈ ಸಂದರ್ಭದಲ್ಲಿ ವಾರ್ಡನ್ ಪ್ರಭಾಕರ್ಗೆ ನನಗ್ ದರ್ಶನ್ ರನ್ನ ತೋರಿಸು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರಂತೆ ಈ ಕಾನ್ಸ್ಟೇಬಲ್. ಆ ಸಂದರ್ಭದಲ್ಲಿ ವಾರ್ಡನ್ ಪ್ರಭಾಕರ್ ಎಲ್ಲಾ ಸಿಸಿಟಿವಿಗಳ ಕಣ್ತಪ್ಪಿಸಿ ದರ್ಶನ್ ರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆ ಕಾನ್ಸ್ಟೇಬಲ್ಗೆ. ನಟ ದರ್ಶನ್ ಬಾಡಿ ಓನ್ ಕ್ಯಾಮೆರಾ ಇರುವಂತಹ ಸಿಬ್ಬಂದಿಯ ನಡುವೆ ಇದ್ದಾರೆ. ಅವರ ಪ್ರತಿ ಮೂವ್ಮೆಂಟ್ ನ ಸಿಸಿಟಿವಿ ಮೂಲಕ ವಾಚ್ ಮಾಡಲಾಗ್ತಾ ಇದೆ. ಅಲ್ಟಿಮೇಟ್ ಕೇರ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಹೈ ಪ್ರೊಫೈಲ್ ಕೇಸ್ ಪ್ರಕರಣ ಹೀಗಿರುವಂತಹ ಸಂದರ್ಭದಲ್ಲಿ ಜೈಲಿನ ಒಬ್ಬ ವಾರ್ಡನ್ನೇ ಮತ್ತೊಂದು ಸ್ಟೇಷನ್ನ ಒಬ್ಬ ಕಾನ್ಸ್ಟೇಬಲ್ ಒಳಗಡೆ ಬಂದಂತಹ ಟೈಮ್ನಲ್ಲಿ ದರ್ಶನ್ ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಅವಕಾಶವನ್ನ ಕಲ್ಪಿಸಿಕೊಟ್ರು? ಅದು ಸೀದಾ ಹೋಗಿ ಮೀಟ್ ಮಾಡುವಂತ ಹೇಳಿಲ್ಲ. ಸಿಸಿಟಿವಿ ಇಲ್ಲದೆ ಇರುವಂತಹ ಜಾಗವನ್ನ ಹುಡುಕಿದ್ದಾರೆ. ಸಿಸಿಟಿವಿ ಇಲ್ಲದೆ ಇರುವಂತಹ ಜಾಗದಲ್ಲಿ ಹೋಗಿ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂದ್ರೆ ಈ ರಹಸ್ಯ ಬಯಲಾಗಿದ್ದಿದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಈಗ ಓರ್ವ ಕಾನ್ಸ್ಟೇಬಲ್ ಬಂದ್ರು, ದರ್ಶನ್ ರನ್ನ ಮೀಟ್ ಆದ್ರು, ಅಲ್ಲಿ ಸಿಸಿಟಿವಿ ಇಲ್ಲ. ಬಟ್ ಹೇಗ್ ಹೊರಗೆ ಬಂತು ಈ ವಿಚಾರ? ಡಿಜಿಪಿ ವರ್ಗೂ ಈ ವಿಚಾರ ಹೋಗಿದ್ದು ಹೇಗೆ? ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲ ದಿನಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ನಿಮಗೆ ನೆನಪಿರಬಹುದು, ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನ ಕೊಟ್ಟಿದ್ರು ಕಂಪ್ಲೀಟ್ ಪರಿಶೀಲನೆಯನ್ನ ಮಾಡೋಕೆ. ಈ ಭೇಟಿಯ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ರನ್ನ ಕೂಡ ಮಾತನಾಡಿಸಿದ್ರು ಡಿಜಿಪಿ ಅಲೋಕ್ ಕುಮಾರ್. ದರ್ಶನ್ ಜೊತೆ ಅಲೋಕ್ ಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನನ್ನ ಜೊತೆ ಮಾತನಾಡೋದಕ್ಕೆ ಓರ್ವ ಪೊಲೀಸ್ ಸಿಬ್ಬಂದಿ ಭೇಟಿಯನ್ನ ಕೊಟ್ಟಿದ್ರು, ನನ್ನ ಜೊತೆ ಮಾತನಾಡೋಕೆ ಬಂದಿದ್ರು ಅಂತ ಹೇಳಿ ಖುದ್ದು ದರ್ಶನ್ ಹೇಳ್ತಾರೆ. ಯಾರಿಗೆ? ಡಿಜಿಪಿ ಅಲೋಕ್ ಕುಮಾರ್ಗೆ. ಯಾರೋ ಒಬ್ರು ಪೊಲೀಸ್ ಬಂದು ನನ್ನ ಜೊತೆ ಮಾತನಾಡಿದ್ರು, ನನ್ನನ್ನ ಭೇಟಿ ಮಾಡಿದ್ರು ಅನ್ನೋದನ್ನ ಅಲೋಕ್ ಕುಮಾರ್ ಅವರಿಗೆ ತಿಳಿಸ್ತಾರೆ. ದರ್ಶನ್ ಹೇಳಿಕೆಯನ್ನ ಕೇಳ್ತಾ ಇದ್ದ ಹಾಗೆ ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಅನುಮಾನ ಮೂಡುತ್ತೆ. ಆ ನಂತರದಲ್ಲಿ ಸಿಸಿಟಿವಿಯನ್ನ ಚೆಕ್ ಮಾಡಲಾಗುತ್ತೆ. ದರ್ಶನ್ ರನ್ನ 24x7 ಜೈಲಿನಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಅವ್ರ ಸುತ್ತಮುತ್ತ ಇರುವಂತಹ ಸಿಬ್ಬಂದಿ ಕೂಡ ಬಾಡಿ ಓನ್ ಕ್ಯಾಮೆರಾನ ಧರಿಸಿದ್ದಾರೆ. ಹೀಗಿರುವಂತಹ ಟೈಮ್ನಲ್ಲಿ ಎಲ್ಲಾ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ರು. ದರ್ಶನ್ ಹೇಳ್ತಾ ಇರೋ ಹಾಗೆ ಯಾರೋ ಒಬ್ಬ ಕಾನ್ಸ್ಟೇಬಲ್ ಬಂದು ಭೇಟಿಯಾಗಿದ್ದಾರೆ ಅಂತಂದ್ರೆ ಅದರ ಸಿಸಿಟಿವಿ ಫುಟೇಜ್ ಸಿಗಬೇಕಾಗಿತ್ತು. ಆದ್ರೆ ಸಿಸಿಟಿವಿ ದೃಶ್ಯ ಪತ್ತೆ ಆಗೋದಿಲ್ಲ. ಆ ನಂತರ ವಿಚಾರಣೆ ಮಾಡಲಾಗುತ್ತೆ ದರ್ಶನ್ ಹೇಳಿಕೆಯನ್ನ ಆಧರಿಸಿ. ಆ ಟೈಮ್ನಲ್ಲಿ ವಾರ್ಡನ್ ಪ್ರಭಾಕರ್ ಚೌಹಾಣ್ ಆಟ ಕಳ್ಳಾಟ ಆಡಿರೋದು ಬೆಳಕಿಗೆ ಬರುತ್ತೆ. ತಪ್ಪಿನ ಕಾರಣದಿಂದಾಗಿ ವಾರ್ಡನ್ನ ಸದ್ಯ ಚಾಮರಾಜನಗರದ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ಆತ ಮಾಡಿದ ತಪ್ಪೇನು? ಯಲಹಂಕದ ಸ್ಟೇಷನ್ ನಿಂದ ಬಂದಂತಹ ಕಾನ್ಸ್ಟೇಬಲ್ಗೆ ದರ್ಶನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು. ಅದು ಎಲ್ಲಿ ಸಿಸಿಟಿವಿ ರೆಕಾರ್ಡ್ ಆಗೋದಿಲ್ವೋ ಅಥವಾ ಸಿಸಿಟಿವಿಯ ಆಕ್ಸೆಸ್ ಇಲ್ವೋ, ಸರ್ವಿಲೆನ್ಸ್ ಇಲ್ವೋ, ಆ ಜಾಗದಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅಂದ್ರೆ ಹೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಈ ಭೇಟಿಯನ್ನ. ಫಸ್ಟ್ ಆಫ್ ಆಲ್ ಭೇಟಿಗೆ ಅವಕಾಶನೇ ಕೊಡಬಾರ್ದಾಗಿತ್ತು.
ಭೇಟಿಗೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲೂ ಸಿಸಿಟಿವಿ ಸರ್ವೆಲೆನ್ಸ್ ಇಲ್ಲದೆ ಇರುವಂತಹ ಜಾಗ. ಈ ಭೇಟಿ ಅನುಮಾನಕ್ಕೆ ಕಾರಣ ಆಗಿದ್ದು ಚಾಮರಾಜನಗರದ ಜೈಲಿಗೆ ಆತನನ್ನ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಡಿಜಿಪಿ ಅಲೋಕ್ ಕುಮಾರ್ ಮಾಡಿದ್ದಾರೆ. ಚೌಹಾಣ್ ಮೇಲೆ ಇಲಾಖಾ ತನಿಖೆಗೂ ಕೂಡ ಸದ್ಯ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇದೆಲ್ಲದರ ಮಧ್ಯೆ ಅನುಮಾನ ಇರೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅನುಮಾನ ಇರೋದು ನಟ ದರ್ಶನ್ ಹಾಗೆ ಆ ಕಾನ್ಸ್ಟೇಬಲ್ನ ಭೇಟಿಗೆ ಸಂಬಂಧಪಟ್ಟ ಹಾಗೆ. ಅನುಮಾನಗಳು ಏನೇನು? ಕಾನ್ಸ್ಟೇಬಲ್ ಹಾಗೆ ದರ್ಶನ್ ಭೇಟಿ ಹಿಂದೆ ಕೊಲೆ ಪ್ರಕರಣದ ಲಿಂಕ್ ಇದೆಯಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪ್ರಕರಣದ ಟ್ರಯಲ್ ಅಂದ್ರೆ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಸವಾಲು ಪಾಟಿ ಸವಾಲು ಎಲ್ಲವೂ ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಿರುವಂತಹ ಟೈಮ್ನಲ್ಲಿ ಬಂದಂತಹ ಕಾನ್ಸ್ಟೇಬಲ್ ದರ್ಶನ್ನ ಭೇಟಿ ಮಾಡಿದ್ರು ಅಂತಂದ್ರೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ಮಾಡಿದ್ರಾ? ಭೇಟಿಯ ಹಿಂದಿನ ಉದ್ದೇಶ ಏನು? ಸಿಸಿಟಿವಿಯ ಕಣ್ತಪ್ಪಿಸಿ ಭೇಟಿ ಮಾಡಿಸಿರೋದ್ರ ಹಿಂದಿನ ಉದ್ದೇಶ ಏನು? ಅದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ ಯಾರೋ ಅಭಿಮಾನದ ಮೂಲಕ ಭೇಟಿ ಮಾಡೋಕ್ ಬಂದಿದ್ದಾರೆ ಅಂತಂದ್ರೆ ವಾರ್ಡನ್ ಪ್ರಭಾಕರ್ ಹಾಗೆಯೇ ಭೇಟಿಗೆ ಅವಕಾಶ ಕೊಡಬಹುದಾಗಿತ್ತು. ಅದು ಕರ್ತವ್ಯ ಲೋಪಾನೆ, ಬಟ್ ಹಾಗೆ ಭೇಟಿಗೆ ಅವಕಾಶ ಕೊಡಬಹುದಾಗಿತ್ತು. ಸಿಸಿಟಿವಿ ಸರ್ವೆಲೆನ್ಸ್ ಇಲ್ಲದೆ ಇರುವಂತಹ ಜಾಗದಲ್ಲಿ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಂದ್ರೆ ಈ ಕಳ್ಳಾಟ ಯಾವ ಕಾರಣಕ್ಕಾಗಿ? ಏನನ್ನ ಹೈಡ್ ಮಾಡೋದಕ್ಕೆ? ನಟ ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ಸೌಲಭ್ಯಗಳ ಮಾಹಿತಿಗೆ ಭೇಟಿ ಆಯ್ತಾ? ನಟ ದರ್ಶನ್ರ ಆರೋಪಗಳು ಸಾಕಷ್ಟಿದ್ದಾವೆ. ಜೈಲಿನಲ್ಲಿ ಕೋರ್ಟ್ ಸೂಚನೆಯ ಮೇರೆಗೂ ನನಗೆ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ, ನನಗೆ ಆ ಸೌಲಭ್ಯ ಇಲ್ಲ, ಈ ಸೌಲಭ್ಯ ಇಲ್ಲ, ಹಲವು ಬಾರಿ ತಮ್ಮ ಬೇಸರ ಅಸಮಾಧಾನವನ್ನ ಕೋರ್ಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಪೊಲೀಸರು ಇಲ್ಲ, ಜೈಲಿನ ಮ್ಯಾನುವಲ್ ನಲ್ಲಿ ಏನೆಲ್ಲ ಕೊಡುವುದಕ್ಕೆ ಅವಕಾಶ ಇದೆಯೋ ಅದನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಈಗಾಗಲೇ ಜೈಲಾಧಿಕಾರಿಗಳು ಕೋರ್ಟ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ ಏನ್ ಸಿಕ್ತಿದೆ ಏನ್ ಸಿಕ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕೆ ಈ ಭೇಟಿ ಆಯ್ತಾ? ಈ ಅನುಮಾನವನ್ನ ತಳ್ಳಿ ಹಾಕೋ ಹಾಗಿಲ್ಲ. ದರ್ಶನ್ ಬೇರೆ ಯಾವುದಾದ್ರೂ ದರ್ಶನ್ಗೆ ಮಾಹಿತಿಯನ್ನ ಮುಟ್ಟಿಸೋಕೆ ಈ ಭೇಟಿ ನಡೆಯುತ್ತಾ? ಈ ಅನುಮಾನ ಕೂಡ ಇದೆ. ಬಂದಂತಹ ಕಾನ್ಸ್ಟೇಬಲ್ ಪ್ರಕರಣದ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಓರ್ವ ಕೈದಿ, ಕೊಲೆ ಪ್ರಕರಣದ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಓರ್ವ ಕೈದಿ ದರ್ಶನ್, ಅವ್ರಿಗೆ ಯಾವುದಾದ್ರೂ ಮಾಹಿತಿಯನ್ನ ಈ ಭೇಟಿ ಮೂಲಕ ಮುಟ್ಟಿಸಿದ್ರ? ಅನುಮಾನ ಖಂಡಿತ ಇದೆ. ದರ್ಶನ್ ಹಾಗೆ ಕಾನ್ಸ್ಟೇಬಲ್ ಭೇಟಿ ವೇಳೆ ಯಾವುದಾದ್ರೂ ವಸ್ತುವನ್ನ ನೀಡಲಾಯ್ತಾ? ಸಾಮಾನ್ಯವಾಗಿ ಇಂಥ ಹಲವು ಪ್ರಕರಣಗಳು ನಡೆದಂಥ ನಿದರ್ಶನಗಳಿದ್ದಾವೆ. ಹೊರಗಡೆಯಿಂದ ಬಂದವರು ಒಳಗಡೆ ಏನನ್ನೋ ಸಪ್ಲೈ ಮಾಡೋದು, ಇನ್ಕ್ಲೂಡಿಂಗ್ ಆ ಜೈಲಿನ ಸಿಬ್ಬಂದಿಯೇ ಇಂಥ ಕೃತ್ಯ ಎಸಗಿದ್ದು ಅದು ಪರಪ್ಪನ ಅಗ್ರಹಾರದಲ್ಲೇ ಹಲವು ಬಾರಿ ಬೆಳಕಿಗೆ ಬಂದಿದೆ. ಹೀಗಾಗಿ ಈ ಅನುಮಾನವನ್ನು ತಳ್ಳಿ ಹಾಕೋ ಹಾಗಿಲ್ಲ. ಬಂದವರು ಏನಾದ್ರೂ ವಸ್ತುಗಳನ್ನ ಕೊಟ್ರ? ಬಟ್ ಖುದ್ದು ದರ್ಶನ್ ಈ ವಿಚಾರವನ್ನ ಬಾಯ್ಬಿಟ್ಟಿರೋದು. ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಖುದ್ದು ದರ್ಶನ್ ಅವರೇ ಈ ವಿಚಾರವನ್ನ ಹೇಳಿರೋದ್ರಿಂದ ಈ ಬಗ್ಗೆ ಸದ್ಯ ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಜೈಲಾಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಅದರಲ್ಲೂ ಅಲೋಕ್ ಕುಮಾರ್ ಅವರು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ, ಇಲಾಖಾ ತನಿಖೆಗೆ. ಜೊತೆಗೆ ಯಾರು ವಾರ್ಡನ್ ಭೇಟಿಗೆ ಅವಕಾಶ ಕೊಟ್ಟನೋ ಆತನನ್ನ ಈಗಾಗಲೇ ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡುವಂತಹ ಕೆಲಸವೂ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.